Audio Jungle. Audio Jungle. ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ಫ್ರೈಡ್ ರೈಸ್ ಮಾಡೋಣ. ನೋಡಿ, ಒಂದು ಈರುಳ್ಳಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕಾಳು ಮೆಣಸು. ನೋಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇದು ಮಾಡಿದ್ದೀನಿ. ನೋಡಿ, ಇದೇ ಕಾಳು ಮೆಣಸನ್ನು ಪುಡಿ ಮಾಡಿದ್ದೀನಿ ನಾನು ಸ್ವಲ್ಪ. ನೋಡಿ, ಗ್ರೀನ್ ಚಿಲ್ಲಿ ಸಾಸು, ಆಮೇಲೆ ಡಾರ್ಕ್ ಸೋಯಾ ಸಾಸು, ಟೊಮೊಟೊ ಕಿಚಪ್ಪು. ಇಷ್ಟಿದ್ರೆ ಸಾಕು. ಒಂದು ಮೊಟ್ಟೆ ಬೇಕು. ಟೊಮೊಟೊ ಏನೂ ಹಾಕ್ತಾಯಿಲ್ಲ ನಾನು. ನೋಡಿ, ಇದು ಇಷ್ಟೇ ಸಾಕು. ಒಂದು ಎಗ್ ಸಾಕು. ಸ್ವಲ್ಪ ರೈಸಿಗೆ, ಬೆಳಗ್ಗೆ ನಾಷ್ಟಕ್ಕೆ. ಒಂದು ಪಾತ್ರೆ ಇಟ್ಕೊಳ್ಳೋಣ ಗ್ಯಾಸ್ ಮೇಲೆ. ನೋಡಿ, ಅನ್ನ ರೆಡಿ ಇದೆ. ಅನ್ನ ರೆಡಿ ಇದ್ದರೆ ಬೇಗ ಒಂದು 10 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದು. ಅನ್ನ ರೆಡಿ ಇದೆ. ನೋಡಿ, ನಾನು ಪಾತ್ರೆ ಇಟ್ಕೊತೀನಿ ಗ್ಯಾಸ್ ಮೇಲೆ. ಅದಕ್ಕೆ ಎಣ್ಣೆ ಹಾಕೋಣ. ಸ್ವಲ್ಪ ಮಾಡ್ತಾ ಇರೋದು ನಾನು, ಅದಕ್ಕೆ ಒಂದು ಎಗ್ ಹಾಕ್ತಾಯಿದ್ದೀನಿ ಸಾಕು ಅಂತ. ನೋಡಿ, ಸ್ವಲ್ಪ ಎಣ್ಣೆ ಹಾಕೋಣ. 2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ. ಬೆಳಗ್ಗೆ ಬೇಗ ಸ್ಕೂಲಿಗೆ ಡಬ್ಬಿಗೇನು ಹಾಕಲ್ಲ, ಈಗ ತಿಂದು ಹೋಗೋಕ್ಕಷ್ಟೇ ಬೇಗ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಕೆಂಪಾಗಲಿ ಬೇಗ. ಕೆಂಪಾದಮೇಲೆ ಈರುಳ್ಳಿ ಕೆಂಪಾದ ತಕ್ಷಣ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಅದಕ್ಕೋಸ್ಕರ. ನೋಡಿ, ಈರುಳ್ಳಿ ಸ್ವಲ್ಪ ಕೆಂಪಾಗಲಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ ಅದಕ್ಕೇ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಏನೂ ಹಾಕ್ತಾಯಿಲ್ಲ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಬೋದು, ಕರ್ಬೇವಿನ ಸೊಪ್ಪು ಏನೂ ಹಾಕ್ಬಾರ್ದು. ನೋಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಣ. ಅದು ಫ್ರೈ ಆಗಲಿ ಚೆನ್ನಾಗಿ. ಅದು ಫ್ರೈ ಆದಮೇಲೆ ನಾವು ಮತ್ತೆ ಟೊಮೊಟೊ ಕಿಚಪ್ಪು, ಸೋಯಾ ಸಾಸು, ಡಾರ್ಕ್ ಚಿಲ್ಲಿ ಇದು ಡಾರ್ಕ್ ಅಂದರೆ ಅದು ಸಾಸಿವೆದು ಇದು ಬರುತ್ತೆ ನೋಡಿ, ಅದು ಆಯಿತು. ಇದಕ್ಕೆ ನೋಡಿ, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ನಮಗೆ ಪಟ ಅಂತ ಇದಾಗಿರುತ್ತೆ. ಆಮೇಲೆ ಟೊಮೊಟೊ ಕಿಚಪ್ ಹಾಕೋಣ. ಗ್ರೀನ್ ಡಾರ್ಕ್ ಚಿಲ್ಲಿ ಸಾಸ್ ಹಾಕೋಣ. ಸೋಯಾ ಸಾಸು, ಇದು ಟೊಮೊಟೊ ಕಿಚಪ್ ಅದಕ್ಕೆ ಹಾಕೋಣ. ನೋಡಿ, ಎಲ್ಲ ಫ್ರೈ ಆಗಲಿ ಸ್ವಲ್ಪ ಒಂಚೂರು. ಇದನ್ನು ಲಾಸ್ಟಿಗೆ ಹಾಕಿದ್ರೂ ಆಗುತ್ತೆ. ನಾನು ಸ್ವಲ್ಪ ಇದು ಅನ್ನದ ಜೊತೆ ಮಿಕ್ಸ್ ಆಗಲಿ ಅಂತ ಹಾಕ್ತೆ. ಟೊಮೊಟೊ ಏನೂ ಹಾಕ್ತಾ ಇಲ್ವಲ್ಲ, ಅದಕ್ಕೋಸ್ಕರ. ಇದೆಲ್ಲ ಆಯಿತು. ಸ್ವಲ್ಪ ಉಪ್ಪು ಹಾಕೋಣ ಇವಾಗ. ಎಲ್ಲ ಮಿಕ್ಸ್ ಆಗಲಿ. ನೋಡಿ, ಒಂದು ಎಗ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ರೈಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ. ಆ ಎಗ್ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ. ಲಾಸ್ಟಲ್ಲಿ ನಾವು ಪೆಪ್ಪರ್ ಪೌಡರ್ ಹಾಕಬೇಕು, ಕಾಳು ಮೆಣಸು ಪೌಡ್ರು. ಎಗ್ ಸ್ವಲ್ಪ ಚೆನ್ನಾಗಿ ಇದಾಗಲಿ. ಚೆನ್ನಾಗಿ ಬೆಂದಮೇಲೆ ನಾವು ಅನ್ನ ಹಾಕೋಣ ಅದಕ್ಕೆ. ಅನ್ನ ಸ್ವಲ್ಪ ಮಾಡ್ತಾ ಇರೋದು ಅಷ್ಟೇ. ಅದೆಲ್ಲ ಫ್ರೈ ಆಗಲಿ ಚೆನ್ನಾಗಿ. ಎಗ್ಗು ಆದಮೇಲೆ ನಾವು ಲಾಸ್ಟಲ್ಲೇ ಅನ್ನ ಹಾಕೋಣ. ಉಪ್ಪು ನಾನು ಕಡಿಮೆ ಹಾಕೋದು ತೋರಿಸ್ದೆ. ಫಸ್ಟೇ ಹಾಕಿದ್ದೆ ನಾನು, ಅವಾಗ ತೋರಿಸಿರ್ಲಿಲ್ಲ. ಚೂರು ಹಾಕಿದ್ದೆ ಸ್ವಲ್ಪ, ಅದಕ್ಕೆ ನಾನು ಮತ್ತೆ ತೋರಿಸಿದ್ದು. ನೋಡಿ, ಆಯಿತು. ರೈಸ್ ಹಾಕೋಣ ಇವಾಗ. ರೈಸು ರೆಡಿ ಮಾಡಿ ಇಟ್ಕೊಂಡಿದ್ದೆ.
ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ತೆಗೆದಿದ್ದೆ ನಾನು ಮೊಸರನ್ನ ಮಾಡೋಕ್ಕೆ ಅಂತ, ಆರಲಿ ಅಂತ. ಬಿಸಿ ಆರಿದ್ಮೇಲೆ ಮೊಸರನ್ನ ಮಾಡಬೇಕು, ಫಸ್ಟೇ ಮಾಡಬಾರ್ದು ಯಾವಾಗಲೂ. ನೋಡಿ ಆಯಿತು. ರೈಸ್ ಹಾಕೋಣ ಅದಕ್ಕೆ. ಅನ್ನ ಎಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ. ಸ್ವಲ್ಪ ಹಾಕ್ತಾಯಿದ್ದೀನಿ, ಸಾಕು ನನಗೆ. ಅವಳಿಗೆ ಒಬ್ಬಳಿಗೆ ಆದರೆ ಸಾಕು. ಬೆಳಗ್ಗೆ ರೈಸ್, ಬೆಳಗ್ಗೆ ತಿಂಡಿಗೋಸ್ಕರ ಒಂದು ಸ್ವಲ್ಪ, ಇನ್ನು ಅದರಲ್ಲೇ ಉಳಿಯುತ್ತೆ, ಅದರಲ್ಲೇ ನಾನು ತಿಂತೀನಿ ಅದನ್ನು. ರಾತ್ರಿ ಬೇರೆ ಮುದ್ದೆ ಮಾಡಿದ್ದೆ, ಮುದ್ದೆ ಮತ್ತು ಸಾಂಬಾರಿದೆ, ಹುಳ್ಳಿಕಾಳು ಸಾಂಬಾರಿದೆ ಸ್ವಲ್ಪ. ಅದನ್ನು ಬಿಸಿ ಮಾಡಿದ್ರೆ ಮತ್ತೆ ಆಗುತ್ತೆ. ಮತ್ತು ನಾನು ತೊಂಡೆಕಾಯಿ ಪಲ್ಯ ಎಲ್ಲ ಮಾಡಬೇಕಿನ್ನು ಚಪಾತಿಗೆ. ನೋಡಿ ಕಾಳು ಮೆಣಸು ಪೌಡ್ರ್ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹಸಿರು ಮೆಣಸಿನ್ಕಾಯಿ ಏನೂ ಹಾಕಿಲ್ಲ, ಕಾಳು ಮೆಣಸು ಪೌಡ್ರ್ ಹಾಕ್ತೀವಲ್ಲ ಅದೇ ಸಾಕು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಏನು ಬೇಡ. ಮತ್ತು ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದೀವಲ್ಲ, ಎಲ್ಲ ಸ್ವಲ್ಪ ಖಾರ ಇರುತ್ತೆ. ಅಷ್ಟು ಖಾರ ಇರಲ್ಲ, ಸಿಹಿ ಆಗುತ್ತೆ. ಟೊಮೊಟೊ ಕಿಚಪ್ ಎಲ್ಲ ಹಾಕಿದ್ದೀವಲ್ಲ, ಸಿಹಿ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿದೆ ನೋಡಿ. ಎಲ್ಲ ಪೌಡರ್ ಹಾಕೋಣ. ಒಂದು 10 ಕಾಳು, ಒಂದು 10-15 ಕಾಳು ಮಿಕ್ಸ್ ಪೌಡ್ರ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ನಾನು ಉಪ್ಪು ಸಾಕಾಗಿಲ್ಲ ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ಎಲ್ಲ ಮಿಕ್ಸ್ ಆಯಿತು. ರೆಡಿ ಆಗೋದಿಲ್ಲ ನೋಡಿ. ಚಿಲ್ಲಿ ತಂದಿದ್ದು ಇದು, ಈ ಹಣ್ಣು ಲಿಚ್ಚಿ ಹಣ್ಣು ಎಲ್ಲ ನೋಡಿ ಒಣಗ್ದಂಗೆ ಆಗಿದೆ. ಯಾರೋ ಹಿಂದಿಯವರು ಊರಿಂದ ಬಂದು ಕೊಟ್ಟಿದ್ರು, ಅವ್ರ ಊರ ಕಡೆ ಬೆಳೀತಾರೆ ನಾವು. ನೋಡಿ ಆಯಿತು ರೈಸ್. ಗ್ಯಾಸ್ ಬಂದ್ ಮಾಡೋಣ. ಆಯ್ತಲ್ಲ, ಒಂದು ಪ್ಲೇಟಿಗೆ ತೆಗಿಯೋಣ. ಸ್ಕೂಲಿಗೆ ರೆಡಿ ಆಗ್ತಾಯಿದ್ದಾಳೆ ಅವಳು. ಟೈಮ್ ಆಯ್ತು, ಇನ್ನೇನು 8 ಗಂಟೆ ಆಯಿತು ನೋಡಿ. ರೆಡಿ ಆಯ್ತಲ್ಲ. ಸ್ವಲ್ಪ ಟೊಮೆಟೊ ಕಿಚಪ್ ಸೈಡಿಗೆ ಹಾಕೋಣ. ರೆಡಿ ಆಯ್ತಲ್ಲ, ರೆಡಿ ಆಗಿದೆ. ಬಿಸಿ ಬಿಸಿ ಇರುವಾಗ ತಿನ್ನಬೇಕು. ಟೊಮೆಟೊ ಕಿಚಪ್ ಒಂದು ಸ್ವಲ್ಪ ಸೈಡಿಗೆ ಹಾಕಿ ಈ ಥರ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ತಿಂತಾರೆ. ಬೆಳಗ್ಗೆ ಬೇಗ ಆಗುತ್ತೆ. ಟೇಸ್ಟಿಯಾಗಿದೆ ನೋಡೋಣ. ಚೆನ್ನಾಗಿದೆ, ಚೆನ್ನಾಗಾಯಿತು. ಸ್ವಲ್ಪ ಮಾಡಿದ್ದೀವಲ್ಲ, ಚೆನ್ನಾಗಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್. ಯಾವಾಗ ಬಂದೆ? ಎಲ್ಲ ರೆಡಿ ಆಯಿತು. ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಕಮೆಂಟಲ್ಲಿ. ಎಲ್ಲರಿಗೂ ಬಾಯ್ ಬಾಯ್. ಎಲ್ಲರಿಗೂ ಶುಭೋದಯ ಬೆಳಗಿನ.